ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೇಡ, ಅವಾಗಿಂದ ಅಲ್ಲಿ ನಿಂತು ಕಾಲೆಲ್ಲ ನೋವ್ತಾ ಇದೆ ಕಣೆ. ನಾನು ಸ್ವಲ್ಪ ಹೊತ್ತವ್ರೆ ತಲೆ ಸುತ್ತು ಬಿದ್ದುಬಿಡ್ತೀನಿ ಅಷ್ಟೇ. ಕೇಳು ಅದೇನು ಅಂತ. ನೋಡ್ರಿ, ಇಷ್ಟು ದಿವಸ ನೀವು ಹೇಗಿದ್ರು ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನು ಮುಂದೆ ಬದಲಾಗಲೇಬೇಕು ಅಂತ ನಾನು ಹೇಳ್ತೀನಿ. ನೀವು ದುಡ್ಡನ್ನ ಸ್ವಲ್ಪ ಉಳಿಸ್ತೀರಾ, ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಜುಗುತನ ತೋರಿಸ್ತೀರಾ, ಅದ್ರ ಬಗ್ಗೆ ಎಲ್ಲ ನಂದಂಥ ಕಂಪ್ಲೇಂಟ್ ಏನಿಲ್ಲ. ಯಾಕಂದರೆ ಹೊರಗಡೆ ಹೋಗಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು ನೀವು. ಆ ದುಡ್ಡನ್ನ ಹೇಗೆ ಖಾಲಿ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿತ್ತು. ಆದರೆ ಆ ದುಡ್ಡಲ್ಲಿ ಒಂದು ಸ್ವಲ್ಪನಾದರೂ ನಮ್ಮ ಸಂತೋಷಕ್ಕೂ ಖರ್ಚು ಮಾಡಿರಿ. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನನಗೆ ನೀವೇ ಪ್ರಪಂಚ. ಹೀಗಿರೋವಾಗ ನನ್ನ ಮಗು ಸಂತೋಷದ ಕಡೆಗೂ ನೀವು ಸ್ವಲ್ಪ ಗಮನ ಕೊಡಬೇಕಲ್ವಾ? ಮಾಡ್ತೀನಿ ಕಡೆ. ಏನು ಮಾಡ್ಬೇಕು ಹೇಳು? ಇನ್ಮೇಲಿಂದ ವಾರದಲ್ಲಿ ಒಂದು ದಿವಸ ಪಿಕ್ಚರು, 2 ದಿವಸ ಹೋಟ್ಲ್ ಊಟ, ಆಮೇಲೆ ನಾನು ರಜೆ ಸಿಕ್ಕಿದಾಗೆಲ್ಲ ಟೂರಿಗೆ ಕರ್ಕೊಂಡು ಹೋಗ್ತೀನಿ. ಈಗಲಾದ್ರು ಬರ್ತೀಯಾ? ಸ್ವಲ್ಪ ತಡೀರಿ, ನಂದು ಇನ್ನೂ ಮುಗಿದಿಲ್ಲ, ಇನ್ನೂ ಇದೆ. ಇನ್ಮೇಲೆ ನಿಮ್ಮ ಹತ್ರ ದುಡ್ಡಿದೆ ಅಂದ ತಕ್ಷಣ ಬೇರೆಯವ್ರನ್ನ ತುಚ್ಛವಾಗಿ ಕಾಣೋದನ್ನು ನೀವು ಬಿಡಬೇಕು. ಯಾರ ಸಂಸಾರ ಹಾಳಾಗೋದ್ರೂ ಪರವಾಗಿಲ್ಲ, ನಾನು ನನ್ನ ಸಂಸಾರ ಚೆನ್ನಾಗಿದ್ರೆ ಸಾಕು ಅನ್ನೋ ಧೋರಣೆನ ನೀವು ಬಿಡಲೇಬೇಕು. ನೀವು ಸಂಸಾರನ ಚೆನ್ನಾಗಿ ತೋರಿಸ್ಕೊಂಡು ಹೋಗ್ತೀರಾ, ಅದರಲ್ಲಿ 2 ಮಾತಿಲ್ಲ. ಆದರೆ ಸಂಸಾರ ಅಂದರೆ ಬರೀ ನಾನು ನೀವು ಮಾತ್ರ ಅಲ್ಲ ರೀ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಅಪ್ಪ ಅಮ್ಮ ಇವರೆಲ್ಲ ಸೇರಿದ್ರೇ ಒಂದು ಸುಂದರವಾದ ಸಂಸಾರ ಅಂತ ಆಗೋದು. ಅವರೆಲ್ಲರನ್ನೂ ದೂರ ಮಾಡಿಕೊಂಡು ನಾನು ನನ್ನ ಹೆಂಡತಿ ಮಾತ್ರ ಚೆನ್ನಾಗಿರ್ತೀವಿ ಅಂತಂದರೆ ಅದು ಸಂಸಾರ ಅಂತ ಕರೆಸ್ಕೊಳ್ಳೋದಿಲ್ಲ. ಅತ್ತೆ ಮಾವ ನಿಮ್ಗಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ತ್ಯಾಗ ಮಾಡಿದ್ದಾರೆ. ಅವ್ರ ಜೊತೆ ಬಾಂಧವ್ಯನ ಚೆನ್ನಾಗಿಟ್ಕೊ, ಅವ್ರ ಜೊತೆ ಸರಿಯಾಗಿರಿ. ಹೀಗೆ ಎಲ್ಲರ ಜೊತೆನೂ ಸಂಬಂಧಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಮಾತ್ರ ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ಲಾಂದರೆ ನಾನು ಹೇಗೂ ಇಲ್ಲಿದ್ದೀನಿ, ಚೆನ್ನಾಗಿದ್ದೀನಿ. ನೀವು ನಿಮ್ಮನೆಗೆ ಹೋಗಿ ನಿಮ್ಗೆ ಹೇಗೆ ಬೇಕೋ ಹಂಗೆ ಇದ್ಕೊಳ್ಳಿ. ವೀಣಾ, ಹಂಗೆಲ್ಲ ಮಾಡ್ಬೇಡ ಕಣೆ. ನೀನು ಹೇಗೆ ಹೇಳ್ತು ಹಾಗೆ ನಡ್ಕೋತೀನಿ ಕಣೆ. ನೀನು ಹಾಕಿದ ದಾರಿಯಲ್ಲಿ ನಡೀತೀನಿ. ದಯವಿಟ್ಟು ಪ್ಲೀಸ್ ನನ್ನ ನಂಬೆ. ನೀವು ಹೇಳಿದ ತಕ್ಷಣ ನಿಮ್ಮ ಮಾತನ್ನು ನಂಬ್ಬಿಡ್ತೀನಾ? ಕುಕ್ಕೋ ಅದನ್ನಾದರೂ ನಂಬೋದು, ಆದರೆ ಜೊತೆಲೇ ಇದ್ಕೊಂಡು ಪಿನ್ ಇಡ್ತಾರಲ್ಲ, ನಿಮ್ಮಂಥವ್ರನ್ನ ಮಾತ್ರ ನಂಬಕ್ಕಾಗಲ್ಲ. ಈಗ ಏನು ಮಾಡ್ಬೇಕು ಹೇಳು? ನೀನು ಹೇಳಿದಾಗೆ ನಾನು ತಗ್ಗಿ ಬಗ್ಗೆ ನಡೆಯೋಕ್ಕೆ ಶುರು ಮಾಡ್ಬೇಕಾ? ಏನು ಮಾಡ್ಬೇಕು ಹೇಳು? ಹೇಗೆ ಮಾಡ್ತೀರಾ? ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ, ಅಲ್ಲಿಂದನೇ ಶುರು ಮಾಡ್ತೀನಿ. ಓಕೆನಾ? ಆಯ್ತು, ಬಿಳಿ ಕಾಲಿ. ಅಯ್ಯೋ ಹೇಳ್ರಿ, ಏನ್ರಿ ನೀವು ಹಾಗೆಲ್ಲ ಮಾಡ್ತೀರಾ? ನೀನೇ ಹೇಳ್ದಿಯಲ್ಲ ಕಾಲಿಗೆ ಬೀಳೆ ಅಂತ, ಆಗ್ಲಾದ್ರೂ ನಮ್ಮನ್ನ ನಂಬಿಕೆ ಬರುತ್ತೇನೋ ಅಂತ. ಇದನ್ನೆಲ್ಲ ಮಾಡಬೇಕಾಗಿಲ್ಲ ನೀವು. ಬಿಡ ಪ್ಲೀಸ್ ಕಣೆ, ನಿನ್ನ ಬಿಟ್ಟು ಬದುಕೋಕ್ಕಾಗಲ್ಲ ಕಣೆ. ನನಗೆ ಮನೆಯಲ್ಲಿ ಒಬ್ಬನೇ ಕಣೆ, ತುಂಬ ಒಂಟಿತನ ಕಾಡ್ತಾ ಇದೆ. ಅಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರನೇ? ನಿಮಗೋಸ್ಕರ ತಾನೆ, ನೀನು ಚೆನ್ನಾಗಿರ್ಬೇಕು ಅಂತ ತಾನೆ. ಪ್ಲೀಸ್ ಕಣ, ನಿನಗೆ ಬೇಕು ಕಣ, ಮನೆಗೆ ಬಾ. ಈ ಸಲ ನಿಮ್ಮ ಮಾತನ್ನ ನಂಬಿ ನಿಮ್ಮ ಜೊತೆ ಬರ್ತಿದ್ದೀನಿ. ಹಾಗಂತ ನೀವು ಮನೆಗೆ ಹೋದ್ಮೇಲೆ ಮತ್ತೆ ಏನಾದರೂ ನರಿ ಬುದ್ಧಿ ತೋರಿಸಿದ್ರೆ, ಈ ಸಲ ನಾನು ಅತ್ತೆ ಮಾವನ ಮನೆಗೆ ಬಂದಿದ್ದೀನಿ, ಆದರೆ ಮುಂದಿನ ಸಲ ಯಾರಿಗೂ ಹೇಳ್ದೆ ಶಾಶ್ವತವಾಗಿ ನಾನು ದೂರ ಹೊರಟೋಗ್ತೀನಿ. ಇಲ್ಲ ಕಡೆ, ಖಂಡಿತ ಆಗಿ ಮಾಡಲ್ಲ. ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ನಾನು ದೇವತೆ ಥರ ನೋಡ್ಕೋತೀನಿ. ದೇವತೆ ಥರ ನೋಡ್ಕೊಳ್ಳೋದೆಲ್ಲ ಬೇಕಾಗಿಲ್ಲ, ಮನುಷ್ಯಳ ಥರ ಹೆಂಡತಿ ಥರ ನೋಡ್ಕೊಳ್ಳಿ ಸಾಕು. ಆಯಿತು ಕಡೆ, ನೋಡ್ಕೋತೀನಿ. ಸರಿ, ನಾನು ಅತ್ತೆ ಮಾವನ್ಗೆ ಹೇಳ್ಬಿಟ್ಟು ಬ್ಯಾಗ್ ತಗೊಂಡ್ಬರ್ತೀನಿ. ಸರಿ ಸರಿ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ